ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ನೀಡೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಸೊ ಆಲ್ರೆಡಿ ಇದು 2 ದಿನ ಆಯಿತು ಬಂದುಬಿಟ್ಟು, ಸೊ ಸ್ವಲ್ಪ ಲೇಟಾಗಿ ನಾನು ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಏನಂತಂದರೆ, ಇಲ್ಲಿ ನೋಡಿ ಯು ಜಿ ಸಿ ಇ ಟಿ 2024 ಹಿಂದಿನ ವರ್ಷದ ಸೀಟು ಹಂಚಿಕೆ ಅಭ್ಯರ್ಥಿಗಳ ಪಟ್ಟಿ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಇದು ಒಂದು ಲೀಸ್ಟ್ ನಿಮ್ಮಲ್ಲಿ ಇದೆ. ಸೊ ಈ ರೀತಿಯಾಗಿ ಒಂದು ಲೀಸ್ಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮುಂದೆ ನ್ಯಾಚುರೋಪತಿ ನಾಟ್ ಎಲಿಜಿಬಲ್, ಎಗ್ರಿಕಲ್ಚರ್ ನಾಟ್ ಎಲಿಜಿಬಲ್, ಫಾರ್ಮ್ ಸೈನ್ಸ್ ನಾಟ್ ಎಲಿಜಿಬಲ್, ಆಯುಷ್ ನಾಟ್ ಎಲಿಜಿಬಲ್, ರೈಟ್? ಸೊ ಅಲ್ಲಿ ಫಾರ್ಮಸಿ ನಾಟ್ ಎಲಿಜಿಬಲ್ ಅಥವಾ ಇಂಜಿನಿಯರಿಂಗ್ ನಾಟ್ ಎಲಿಜಿಬಲ್, ಡೆಂಟಲ್ ನಾಟ್ ಎಲಿಜಿಬಲ್ ಅಂತ ಲೀಸ್ಟನ್ನು ಕೊಟ್ಟಿದ್ದಾರೆ. ಸೊ ಭಾಳ ಜನ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇದೆ, ಇದು ಏನು ಲೀಸ್ಟ್ ಆಗಿರ್ಬೋದಪ್ಪ ಅಂಥೇಳಿ. ಸೊ ಗೊತ್ತಿರಲಿ, ಇದ್ರ ಸ್ವಲ್ಪ ಹಿಸ್ಟರಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಇಷ್ಟು ವರ್ಷ ಏನಾಗ್ತಿತ್ತು ಅಂದರೆ, ನಿಮಗೆ ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕನ್ನು ಏನು ಕೊಟ್ಟಿದ್ದಾರೆ, ಇದರಲ್ಲಿ ನಿಮ್ಮ ಲಾಗಿನ್ ಡೀಟೇಲ್ಸ್ ಅಂದರೆ ಅಪ್ಲಿಕೇಶನ್ ನಂಬರು, 5 ಲೆಟರ್ಸ್ ಆಫ್ ದ ನೇಮ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿದ ತಕ್ಷಣ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬರ್ತದೆ. ಸೊ ಈ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಲಾಸ್ಟ್ ಇಯರ್ ಏನು ಮಾಡಿದ್ರು ಅಂತ ಅಂದರೆ, ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಿದ್ರು, ಯಾರ್ಯಾರು ಯಾವ ಕೋರ್ಸಸ್ಗಳಿಗೆ ಈ ವರ್ಷ ಎಲಿಜಿಬಲ್ ಇಲ್ಲ ಅಂಥೇಳಿ. ಏನೂ ಮೆನ್ಷನ್ ಆಗಿಲ್ಲ ಅಂದರೆ ದೇ ಆರ್ ಎಲಿಜಿಬಲ್ ಫಾರ್ ಎವ್ರಿಥಿಂಗ್ ಅಂಥೇಳಿ. ಬಟ್ ಈ ವರ್ಷ ಅದನ್ನು ಮಾಡಿಲ್ಲ. ಅದಕ್ಕಾಗಿ ಏನು ಮಾಡಿದ್ದಾರೆ ಅಂತಂದರೆ, ಫಾರ್ ದ ಫಸ್ಟ್ ಟೈಮ್ ಇನ್ ದ KEA ಹಿಸ್ಟರಿ ಒಂದು ಲೀಸ್ಟನ್ನು ಈ ರೀತಿಯಾಗಿ ಕೊಟ್ಟಿರುವಂಥದ್ದು. ಹಾಗಾದರೆ ಈ ಲೀಸ್ಟ್ ಏನು? ಸೊ ಮೊದಲನೇದಾಗಿ ಇದು ಫ್ರೆಷರ್ಸ್ಗಳಿಗೆ ಅಪ್ಲೈ ಆಗೋದಿಲ್ಲ, ಇದು ರಿಪೀಟರ್ಸ್ಗಳಿಗೆ ಮಾತ್ರ ಅಪ್ಲೈ ಆಗುವಂಥದ್ದು. ಏನಾಗ್ತದೆ ಈಗ, ಫಾರ್ ಎಕ್ಸಾಂಪಲ್ ನಾನು ಒನ್ ಆಫ್ ದ ರಿಪೀಟರ್. ಲಾಸ್ಟ್ ಇಯರ್ ಕೂಡ ಕೌನ್ಸಿಲಿಂಗ್ ಅಟೆಂಡ್ ಆಗಿದ್ದೆ, ಈ ವರ್ಷವೂ ಕೂಡ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಾಗಿದೆ ಅಂತಂದರೆ, ನನಗೆ ಲಾಸ್ಟ್ ಇಯರ್ ಯಾವುದೋ ಒಂದು ಸೀಟ್ ಅಲಾಟ್ ಆಗಿತ್ತು ಲಾಸ್ಟ್ ರೌಂಡಲ್ಲಿ. ನ್ಯಾಚುರೋಪತಿ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಬಿ ಫಾರ್ಮಾ, ಇಂಜಿನಿಯರಿಂಗ್ ಯಾವುದಾದ್ರೂ ಅಂತ ಇಟ್ಕೊಳ್ಳಿ. ಸೊ ಆ ಒಂದು ಸೀಟ್ ನನಗೆ ಅಲಾಟ್ ಆಗಿತ್ತು. ಆ ಒಂದು ಸೀಟ್ ಅಲಾಟ್ ಆದಾಗ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ನಾನು. ಲಾಸ್ಟ್ ರೌಂಡಲ್ಲಿ ಅಲಾಟ್ ಆದಾಗ ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ನಿಮಗೆ ಆಪ್ಷನ್ಸ್ ಇರೋದಿಲ್ಲ, ಕಂಪಲ್ಸರಿ ಅಡ್ಮಿಷನ್ ಮಾಡ್ಕೋಬೇಕು, ಇಲ್ಲ KEAಗೆ ಹೋಗಿಬಿಟ್ಟು ಒಂದು ಮಿನಿಮಮ್ ಪೆನಲ್ಟಿಯನ್ನು ಕಟ್ಟಿಬಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ರೂಲ್ಸ್ ಇದೆ. ಬಟ್ ನಾನೇನು ಮಾಡಿಬಿಟ್ಟಿರ್ತೀನಿ, ಆ ಒಂದು ಸೀಟನ್ನು ಹಾಗೇ ಬಿಟ್ಬಿಡ್ತೀನಿ, ಲಾಂಗ್ ಟರ್ಮಿಗೆ ಹೋಗಿಬಿಡ್ತೀನಿ. ಅಥವಾ ನೀವು ಲಾಂಗ್ ಟರ್ಮಿಗೆ ಹೋಗಿರ್ತೀರಿ, ನಿಮ್ಮ ಪೇರೆಂಟ್ಸ್ಗಳು ಮುಂದುವರಿಸ್ಬಿಟ್ಟಿರ್ತಾರೆ ಇದನ್ನು ಕೌನ್ಸಿಲಿಂಗಲ್ಲಿ, 2ನೇ ರೌಂಡು, 3ನೇ ರೌಂಡು ಹೀಗಂತೇಳಿ ಲಾಸ್ಟ್ ರೌಂಡ್ ತನಕ ಬಂದುಬಿಟ್ಟು ಲಾಸ್ಟ್ ರೌಂಡ್ ಅಂದ್ರೇನು, ಈಗ ಮಾಪಪ್ ಬರೋದಿಲ್ಲ. ಸೊ ಏನಾಗ್ತದೆ, ಸೆಕೆಂಡ್ ರೌಂಡ್, ಫಾರ್ ಎಕ್ಸಾಂಪಲ್ ಇನ್ ದ ಮೆಡಿಕಲ್, ಅಥವಾ ನೀವು ಇನ್ ಕೇಸ್ ಆಫ್ ದ ಡೆಂಟಲ್ ಅಪ್ ಟು 3rd ರೌಂಡ್ ಅಥವಾ ಮಾಪಪ್ ತನಕ ಹೋಗ್ಬೋದು. ಅಥವಾ ಇನ್ ಕೇಸ್ ಆಫ್ ದಿ ಇಂಜಿನಿಯರಿಂಗ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇದೆ. ಸೊ ಈ ಫೈನಲ್ ರೌಂಡಲ್ಲಿ ನಿಮಗೆ ಆಪ್ಷನ್ಸ್ ಇರೋದಿಲ್ಲ, ಚಾಯ್ಸಸ್ಗಳು ಇರೋದಿಲ್ಲ, ನನಗೆ ಸೀಟ್ ಬೇಕೋ ಬೇಡೋ ಅನ್ನೋದಕ್ಕೆ. ಸೊ ಬೇಕು ಅಂದರೆ ಅಡ್ಮಿಷನ್ ಮಾಡಬೇಕು, ಬೇಡ ಅಂದರೆ ಆನ್ಲೈನಲ್ಲಿ ಕ್ಯಾನ್ಸಲ್ ಮಾಡೋದಕ್ಕೆ ಬರೋದಿಲ್ಲ, KEAಗೆ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕಿತ್ತು. ಬಟ್ ಹಿಂದಿನ ವರ್ಷ ಇಷ್ಟೆಲ್ಲ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂದರೆ, ಲಾಸ್ಟ್ ಸಿಕ್ಕಿರುವಂಥ ಸೀಟನ್ನು ಹಾಗೇ ಬಿಟ್ಬಿಟ್ಟಿದ್ದಾರೆ. ಹಾಗೆ ಬಿಟ್ಬಿಟ್ಟು ಅವರು ಮುಂದೆ ಕೋರ್ಸಸ್ಗಳಿಗೆ ಲಾಂಗ್ ಟರ್ಮಿಗೆ ಹೋಗಿಬಿಟ್ಟಿದ್ದಾರೆ. ಈ ವರ್ಷ ಮತ್ತೆ CET ಬರೆದಿದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈ ರಂಗಪ್ಪ ಅನ್ನೋರು ಈ ವರ್ಷ CET ಎಕ್ಸಾಮ್ ಬರೆದಿದ್ದಾರೆ. ಬಟ್ ಅವರ ಹೆಸರಿನ ಮುಂದೆ ನ್ಯಾಚುರೋಪತಿ ನಾಟ್ ಎಲಿಜಿಬಲ್ ಅಂತ ಇದೆ. ಮೀನಿಂಗ್ ಏನಂದರೆ, ಇವರಿಗೆ ಲಾಸ್ಟ್ ಇಯರ್ ನ್ಯಾಚುರೋಪತಿ ಸೀಟ್ ಸಿಕ್ಕಿದೆ, ಆ ಸೀಟ್ ಬಗ್ಗೆ ಏನೂ ಡಿಸಿಷನನ್ನು ಇವರು ತಗೊಂಡಿಲ್ಲ. ಅಂದರೆ ನಾನು ಅಡ್ಮಿಷನ್ ತೊಗೋತೀನೋ ಇಲ್ವೋ ಅಥವಾ ಕ್ಯಾನ್ಸಲ್ ಮಾಡ್ಕೊಳ್ಳೋದಾಗಲಿ ಏನೂ ಡಿಸಿಷನ್ನ ತೊಗೊಂಡಿಲ್ಲ, ಹಾಗೇ ಬಿಟ್ಟುಬಿಟ್ಟಿದ್ದಾರೆ. ಸೊ ಹಾಗೇ ಬಿಟ್ಟುಬಿಟ್ಟು ಈ ವರ್ಷ ಲಾಂಗ್ ಟರ್ಮ್ ಮಾಡಿಬಿಟ್ಟು ಮತ್ತೆ CET ಎಕ್ಸಾಮನ್ನು ಬರೆದುಬಿಟ್ಟು ಈ ವರ್ಷ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇಂಥ ಈ ವಿದ್ಯಾರ್ಥಿಗೆ, ರಂಗಪ್ಪ ಅನ್ನೋ ವಿದ್ಯಾರ್ಥಿಗೆ ಈ ವರ್ಷ ಕೌನ್ಸಿಲಿಂಗಲ್ಲಿ ನ್ಯಾಚುರೋಪತಿ ಅವೈಲೇಬಿಲಿಟಿ ಇಲ್ಲ, ಎಲಿಜಿಬಲ್ ಇಲ್ಲ. ಸೊ ನಮ್ಮ ಒಂದು ಕೋಚಿಂಗ್ ಸೆಂಟರು ಲಾಸ್ಟ್ ಇಯರ್ ಒಬ್ಬ ವಿದ್ಯಾರ್ಥಿಯ ಕಥೆ ಆಗಿತ್ತು. ಏನಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ಲು ಆ ವಿದ್ಯಾರ್ಥಿ ಏನು ಮಾಡಿದ್ಲು, ಒಂದು ಹುಡುಗಿ 2022ದಲ್ಲಿ, ಇದು ಲಾಸ್ಟ್ ಇಯರ್ ಆಗಿರುವಂಥ ಕಥೆ ಹೇಳ್ತಾ ಇದ್ದೀನಿ ನಾನು, 2022ದಲ್ಲಿ ಅವಳಿಗೆ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು ಲಾಸ್ಟ್ ರೌಂಡಲ್ಲಿ. ಬಟ್ ಆ ಇಂಜಿನಿಯರಿಂಗ್ ಸೀಟ್ ಬಗ್ಗೆ ಏನೂ ಡಿಸಿಷನನ್ನು ತೊಗೊಳ್ದೇನೆ, ಚೆನ್ನಾಗಿಲ್ಲ ಅಂಥೇಳಿ ಹಾಗೇ ಬಿಟ್ಬಿಟ್ಲವಳು. ಡಿಸಿಷನ್ನ ತೊಗೊಳ್ದೇನೆ ನಮ್ಮಲ್ಲಿ ಲಾಂಗ್ ಟರ್ಮ್ ಬಂದಳು. ಲಾಂಗ್ ಟರ್ಮ್ ಬಂದುಬಿಟ್ಟು ಸೊ CET ಲಾಂಗ್ ಟರ್ಮ್ ಮಾಡಿದ್ಲು ಅವಳು, ನೀಟಲ್ಲ, CET ಲಾಂಗ್ ಟರ್ಮ್ ಮಾಡಿಬಿಟ್ಟು ಪಾಪ ಅವಳಿಗೆ ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವಂಥ ಆಸೆ ಇತ್ತು. ಆಲ್ರೆಡಿ 2022ದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿತ್ತು, ಅದನ್ನು ಡಿಸಿಷನ್ ತೊಗೊಳ್ಳೇ ಇಲ್ಲ. ಸೊ 2023ದಲ್ಲಿ ಒಂದು ಒಳ್ಳೆಯ ಮಾರ್ಕ್ಸ್ ತೊಗೊಂಡು CET ಇಂಜಿನಿಯರಿಂಗ್ ಕೌನ್ಸಿಲಿಂಗಲ್ಲಿ ಮತ್ತೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೋದಾಗ ಅವಳ ವೆರಿಫಿಕೇಷನ್ ಸ್ಲಿಪ್ಪಲ್ಲಿನೇ ಮೆನ್ಷನ್ ಆಗಿಬಿಟ್ಟಿತ್ತು, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಇಂಜಿನಿಯರಿಂಗ್ ಅಂತೇಳಿ. ಪಾಪ ಅವಳಿಗೆ ಭಾಳ ಶಾಕ್ ಆಗಿಬಿಟ್ಟಿತ್ತು.
ಅದಾದಮೇಲೆ ಕೆ ಎಗೂ ಕೂಡ ಕಳಿಸ್ಕೊಟ್ವಿ, ಬಟ್ ಅಲ್ಲೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ಬಟ್ ಯಾಕಂದರೆ ಅವರು ರೂಲ್ಸ್ ಕೂಡ ಕರೆಕ್ಟ್ ಇದೆ, ಕೆ ಇ ಅವ್ರನ್ನ ನಾವು ದೂಷಣೆ ಮಾಡೋದಕ್ಕೆ ಬರೋದಿಲ್ಲ ಇದರಲ್ಲಿ. ಸೊ ಕೆ ಇ ಅವರ ರೂಲ್ಸ್ ಕೂಡ ಕರೆಕ್ಟ್ ಇದೆ, ಬಟ್ ನಮಗೆ ಗೊತ್ತಿರಬೇಕು ಲಾಸ್ಟ್ ರೌಂಡ್ ತನಕ ನಾವು ಹೋದಾಗ ಅಲ್ಲಿ ನಿಮಗೆ ಆಪ್ಷನ್ಸ್ಗಳು ಇಲ್ಲದೇ ಇರುವಂಥ ಕಾರಣಕ್ಕೂ ಕೂಡ ನೀವು ಕೆ ಇ ಎಗೆ ಆಫೀಸಿಗೆ ಹೋಗ್ಬಿಟ್ಟು ಅದನ್ನು 10,000 5,000 ಡಿ ಡಿ ತೊಗೋತಾರೆ, ಅದನ್ನು ಪೆನಲ್ಟಿ ಕಟ್ ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕು. ನೀವು ನೆಕ್ಸ್ಟ್ ಇಯರ್ ಏನಾದರೂ ಲಾಂಗ್ ಟರ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದೇ ಕೋರ್ಸಿಗೆ ಹೋಗಬೇಕು ಅಂತ ಇದ್ದರೆ ಬರೋದಿಲ್ಲ. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಈಗ ಆಯುಷ್ ನಾಟ್ ಎಲಿಜಿಬಲ್ ಅಂತ ಇದೆ ಈಗ ಅನನ್ಯ ಅನ್ನೋ ಒಬ್ಬ ಸ್ಟೂಡೆಂಟಿಗೆ. ಸೊ ಈ ಸ್ಟೂಡೆಂಟ್ ಏನಾದರೂ ಈ ವರ್ಷ ಎಕ್ಸಾಮ್ ಬರೆದುಬಿಟ್ಟು ಮತ್ತೆ ಆಯುಷಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ವಿದ್ಯಾರ್ಥಿನಿಗೆ ಸೊ ಆಯುಷಿಗೆ ಎಲಿಜಿಬಿಲಿಟಿ ಇಲ್ಲ. ಸೊ ಗೊತ್ತಿರಲಿ, ಈಗ ಪೂಜಾ ಹಾದಿಮನಿ ಅಂತ ಇದೆ, ಹೌದಾ? ಪೂಜಾ ಹಾದಿಮನಿ ಅಂತ ಇದ್ದರೆ ಈ ಸ್ಟೂಡೆಂಟಿಗೆ ಆಯುಷಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಈ ವರ್ಷ ಬರೋದಿಲ್ಲ. ಆಯುಷ್ ಬಿಟ್ಟು MBBS ಮಾಡ್ಬೋದು, BDS ಮಾಡ್ಬೋದು, ಇಲ್ಲ ಇಂಜಿನಿಯರಿಂಗ್ ಮಾಡ್ಬೋದು, B ಫಾರ್ಮ್ ಮಾಡ್ಬೋದು, ಅಗ್ರಿಕಲ್ಚರ್ ಮಾಡ್ಬೋದು, ವೆಟರ್ನರಿ ಮಾಡ್ಬೋದು. ಆದರೆ ಆಯುಷ್ ಮಾತ್ರ ಅವೈಲೇಬಿಲಿಟಿ ಇಲ್ಲ. ಯಾಕಂತಂದರೆ ಲಾಸ್ಟ್ ಇಯರ್ ಈ ವಿದ್ಯಾರ್ಥಿನ ಆಯುಷ್ ಸೀಟನ್ನು ತೊಗೊಂಡು ಅದನ್ನು ಕಂಟಿನ್ಯೂ ಮಾಡಿರಲಿಲ್ಲ, ಅಥವಾ ಅದರ ಬಗ್ಗೆ ಒಂದು ಡಿಸಿಷನ್ನೂ ಕೂಡ ತೊಗೊಂಡಿರಲಿಲ್ಲ. ಸೊ ಅಡ್ಮಿಷನ್ ಮಾಡಿಸಿರ್ಬೋದು, ಮಾಡಿಸ್ದೇ ಇರ್ಬೋದು. ಬಟ್ ಈ ವರ್ಷ ಮತ್ತೆ CET ಎಕ್ಸಾಮನ್ನು ಬರೆದು ಬಿಟ್ಟು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಬಂದಿದ್ದಾರೆ. ಅವರಿಗೆ ವೆರಿಫಿಕೇಷನ್ ಸ್ಲಿಪ್ ಜನರೇಟ್ ಆಗಿದೆ, ಆದರೆ ಅವರು ಆಯುಷಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಯಾರ್ಯಾರು ರಿಪೀಟರ್ಸ್ಗಳಿದ್ದೀರಿ, ಲಾಸ್ಟ್ ಇಯರ್ ಏನಾದರೂ ನೀವು ಇಂತಹ ಒಂದು ಸಂದರ್ಭದಲ್ಲಿ ಇದ್ದಿದ್ದರೆ, ಅಂದರೆ ನಿಮಗೆ ಸೀಟ್ ಸಿಕ್ಕೂ ಕೂಡ ನೀವೇನಾದರೂ ಡಿಸಿಷನ್ ತೊಗೊಂಡಿಲ್ಲ ಅಂತಿದ್ರೆ, ಸೊ ನೀವು ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೊಳ್ಳಿ, ನೀವು ಯಾವುದಕ್ಕೆ ಎಲಿಜಿಬಲ್ ಇಲ್ಲ ಅನ್ನೋದರ ಒಂದು ಲೀಸ್ಟನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಪರ್ಟಿಕ್ಯುಲರ್ ಕೋರ್ಸಿಗೆ ನೀವು ಎಲಿಜಿಬಲ್ ಇರೋದಿಲ್ಲ ಅನ್ನೋದು ಗೊತ್ತಿರಲಿ. ಸೊ ಮೊದಲನೇ ಅಪ್ಡೇಟು, ಈ UGC 2024 ಹಿಂದಿನ ವರ್ಷ ಸೀಟು ಹಂಚಿಕೆ ಪಟ್ಟಿ ಯಾಕೆ ಕೊಟ್ಟಿದ್ದಾರೆ, ಅದರ ಮೀನಿಂಗ್ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎರಡನೇದಾಗಿ ಇಂಜಿನಿಯರಿಂಗ್ ಶುಲ್ಕ ರಚನೆ. ಸೊ ಈ ವರ್ಷ ನಿಮಗೆಲ್ಲ ಗೊತ್ತಿರೋ ಹಾಗೆ 10% ಇಂಜಿನಿಯರಿಂಗ್ ಶುಲ್ಕವನ್ನು ಜಾಸ್ತಿ ಮಾಡ್ತೀನಿ ಅಂತ ಹೇಳಿದರು. ಸೊ ಅದನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಫೈನ್, ಇದು ಈ ವರ್ಷ ಕೊಟ್ಟಿರುವಂತಹ ಒಂದು ಫೀಸ್ ಸ್ಟ್ರಕ್ಚರ್. ಇದು ಇಂಜಿನಿಯರಿಂಗ್ ಮಾತ್ರ ಕೊಟ್ಟಿದ್ದಾರೆ, ಬೇರೆ ಕೋರ್ಸಸ್ಗಳದ್ದು ಇನ್ನೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ನಾನು ಲಾಸ್ಟ್ ಇಯರ್ ಮತ್ತು ಈ ವರ್ಷದ ಕಂಪ್ಯಾರಿಸನನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ, ಸರ್ಕಾರಿ ಕಾಲೇಜುಗಳು 100% ಸೀಟ್ ಏನಿರ್ತದೆ, ಅಥವಾ ಮೈಸೂರು ವಿಶ್ವವಿದ್ಯಾಲಯದ್ದು 50% ಸೀಟ್ ಇರ್ಬೋದು, ಮತ್ತು ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ಅಂದರೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರ ಯೂನಿವರ್ಸಿಟಿದು 50% ಸೀಟ್ ಏನಿದೆ, ಅವಕ್ಕೆ ಇತರೆ ಶುಲ್ಕ ಎಲ್ಲ ಸೇರಿಸ್ಬಿಟ್ಟು 42,116 ರೂಪಾಯಿ ಇಟ್ಟಿದ್ದಾರೆ. ಸೊ ಜೊತೆಗೆ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅಂಡರ್ ಏನು ಬರ್ತದೆ UVC, ಸೊ ಅದಕ್ಕೆ 47,250 ರೂಪಾಯಿ ಇಟ್ಟಿದ್ದಾರೆ. ಮತ್ತು ಖಾಸಗಿ ಅನುದಾನಿತ ಕಾಲೇಜುಗಳು, ಅನುದಾನಿತ ಅಂತಂದರೆ ಸೊ ಏಡೆಡ್ ಕಾಲೇಜ್ ಅಂತ ನಾವೇನು ಹೇಳ್ತೀವಿ, ಅಥವಾ ಏಡೆಡ್ ಅನ್ಏಡೆಡ್ ಕಾಲೇಜಲ್ಲಿ ಏಡೆಡ್ ಕೋರ್ಸಸ್ಗಳಿರ್ತದೆ, ಅಂಥವರಿಗೆ ಶುಲ್ಕ 42,115 ರೂಪಾಯಿ ಇಟ್ಟಿದ್ದಾರೆ. ಸೊ ಇಲ್ಲಿ ಸರ್ಕಾರಿ ಕೋಟಾದ ಸೀಟುಗಳು, ಇಲ್ಲೇನು ಖಾಸಗಿ ಅನುದಾನ ರಹಿತ ಇದೆ, ಇದರಲ್ಲಿ ಮತ್ತೆ ಏಡೆಡ್ ಸೀಟ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ 76,135 ಇಟ್ಟಿದ್ದಾರೆ. 84,596 ಇಟ್ಟಿದ್ದಾರೆ. 2 ಸ್ಲ್ಯಾಬ್ ಇದೆ. ಸೊ ಅದೇ ರೀತಿ ಕಾಮೆಂಟ್ ಕೇದಂತೂ ಆಲ್ರೆಡಿ ಗೊತ್ತೇ ಇದೆ ನಿಮಗೆ, 30% ಆಲ್ರೆಡಿ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. 186, 261 ಇದೆ, ಅದಕ್ಕೆ 20,000 ಆ್ಯಡ್ ಮಾಡಿನೇ ಕೊಟ್ಬಿಡ್ತಾರೆ ಅವರು. ಸೊ ದ್ಯಾಟ್ ಇಲ್ಲಿ ನಿಮಗೆ 2,06,000 ಆಗ್ತದೆ, ಇಲ್ಲಾಂದರೆ 2,81,000 ಆಗ್ತದೆ. ಅದೇ ರೀತಿ ಸೊ ಖಾಸಗಿ ಅನುದಾನ ರಹಿತ ಇಂಜಿನಿಯರಿಂಗ್ ಯೂನಿವರ್ಸಿಟೀಸ್ಗಳೇನಿದೆ, ಸೊ ಅಲ್ಪಸಂಖ್ಯಾತ ಸಂಸ್ಥೆಗಳು ಅಂತ ಏನು ನಾವು ಹೇಳ್ತೀವಿ, ಸೊ ಅದರಲ್ಲಿ 76. ಇದನ್ನೆಲ್ಲ ಭಾಳ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಯಾಕಂದರೆ ನಿಮಗೆ ಅದು ಅರ್ಥ ಆಗೋದು ಇಲ್ಲ. ಆಡಳಿತ ಮಂಡಳಿ ಕೋಟಾಗಳು ಅಂದರೆ ಮ್ಯಾನೇಜ್ಮೆಂಟು ಒಪ್ಪಂದದಲ್ಲಿ ಇರುವಂತೆ, ಒಪ್ಪಂದ ಅಂತಂದರೆ ನಿಮಗೆ ಸಂಬಂಧ ಇಲ್ಲ ಅಂತ, ಅಂದರೆ ನೀವು ಎಷ್ಟು ಮಾತಾಡ್ಕೋತೀರಿ ಅಥವಾ ಅಲ್ಲಿ ಕಾಲೇಜವ್ರು ಎಷ್ಟು ಹೇಳ್ತಾರೆ ಅಷ್ಟು, ಹಾಗೆ. ಸೊ ಅದು ನಮಗೆ ಬೇಡ. ಈಗ ನಾವು ಮೇನಾಗಿ ಕಾನ್ಸಂಟ್ರೇಟ್ ಮಾಡೋದು ಈ ಒಂದು ವಿಷಯ. ಸೊ 76,135, 84,000 ಕೆಳಗೇನಿದೆ ಅಂತ ನೋಡಿ. 5% ಸೂಪರ್ ನ್ಯೂಮರಿ ಕೋಟಾ ಏನಿರ್ತದೆ ಅದಕ್ಕೆ ಬೋಧನಾ ಶುಲ್ಕವನ್ನು ಪಾವತಿಸುವುದರಿಂದ ವಿನಾಯಿತಿ ಇರುತ್ತದೆ. ಸೊ ಬೋಧನಾ ಶುಲ್ಕದಿಂದ ವಿನಾಯಿತಿ ಅಂತ ಅಂದರೆ, ನಾನು ನಿಮಗೆ ಲಾಸ್ಟ್ ಇಯರ್ದು ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. SNQ ಕೋಟಾ ಇದ್ದರೆ ನಿಮಗೆ ಓನ್ಲಿ 21,000 ಇರ್ತದೆ. ಗೌರ್ಮೆಂಟ್ ಇರ್ಬೋದು, ಅಥವಾ ಏಡೆಡ್ ಏಡೆಡ್ ಕಾಲೇಜ್ ಇರ್ಬೋದು, ಅಥವಾ VTU ರೀಜನಲ್ ಕಾಲೇಜ್ ಇರ್ಬೋದು. ಸೊ ಅದೇ ಅನ್ಏಡೆಡಲ್ಲಿ 31,360 ರೂಪೀಸ್ ಇರ್ತದೆ ನಿಮಗೆ. ಸೊ ಇದು ಇಷ್ಟು ಲಾಸ್ಟ್ ಇಯರು. ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ಬೋದು, ಅದನ್ನೇ ಇವರು ಹೇಳಿದ್ದು. ಇಲ್ಲಿ 42,000 ಏನಿದೆ, ನನ್ನ ಲೆಕ್ಕದಲ್ಲಿ 10,000 ರೂಪೀಸ್ ಬೋಧನಾ ಶುಲ್ಕ ಆಗಿರ್ಬೋದು. ಸೊ ಅದು ಮೈನಸ್ ಮಾಡಿದರೆ ಅರೌಂಡ್ 32,000 ಬರ್ತದೆ. ಸೊ 32,000 ಈ ವರ್ಷ ಇರ್ಬೋದು. ನೆಕ್ಸ್ಟು
ಅನುದಾನರಹಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಅಂದರೆ ಅನ್ಏಡೆಡ್ ಇಂಜಿನಿಯರಿಂಗ್ ಪ್ರೈವೇಟ್ ಕಾಲೇಜಸ್ ಏನಿದೆ ಅದರಲ್ಲಿ 20,000 ಇದಕ್ಕೆ ಆ್ಯಡ್ ಮಾಡಿಕೊಂಡು ತಗೊಳ್ಳಬಹುದು. ಗೊತ್ತಿರಲಿ, ಇದಕ್ಕೆ 20,000 ಆ್ಯಡ್ ಮಾಡಿಕೊಂಡು ತೆಗೆದುಕೊಳ್ಳಬಹುದು. ಸೊ ಫಸ್ಟ್ ವರ್ಷ ಮಾತ್ರ ಇದನ್ನು ನೀವು KEAಗೆ ಪಾವತಿ ಮಾಡಬೇಕು. ಮುಂದೆ ಬರುವಂಥ ವರ್ಷಗಳಲ್ಲಿ ನೀವು ಕಾಲೇಜಿಗೆ ಇದನ್ನು ಪೇ ಮಾಡ್ತೀರಿ. ಸೊ 20,000 ಆ್ಯಡ್ ಮಾಡಿಬಿಟ್ಟು ಹೇಳಿಬಿಡ್ತಾರೆ. ಬಟ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಇದು ಈ ವರ್ಷದ ಫೀ ಸ್ಟ್ರಕ್ಚರ್ ಇದು. ಈಗ 76 ಅಂದ್ರೆ ನೋಡಿ, 76 ಪ್ಲಸ್ 20 ಅಂತ ಇಟ್ಕೊಂಡ್ರು ಕೂಡ 96,135 ಆಗ್ತದೆ. 84,596ಗೆ 20 ಅಂತ ಆ್ಯಡ್ ಮಾಡಿದರೂ ಕೂಡ ಇದು ಅರೌಂಡ್ 1,04,596 ಆಗ್ತದೆ. ಬಟ್ ನನ್ನ ಒಂದು ಕ್ವಶನ್ ಏನಿದೆ ಅಂತಂದರೆ, ಲಾಸ್ಟ್ ಇಯರ್ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಲಾಸ್ಟ್ ಇಯರು ಕೂಡ ಅಷ್ಟೇ ಇತ್ತು ಅಂತ. ಈ ವರ್ಷ 10,000 ಜಾಸ್ತಿ ಮಾಡಿದ್ದೀವಿ ಅಂತ ಏನು ಹೇಳಿದಾರಲ್ಲ, ಆ 10,000 ಜಾಸ್ತಿ ಮಾಡಿರೋದು ಎಲ್ಲಿದೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಸೊ ಇಲ್ಲಿ 1,04,096 ಏನು ಕಾಣ್ತಾ ಇದೆ ಲಾಸ್ಟ್ ಇಯರ್ದಿದು, ಸೊ ಇದೇ ರೀತಿ ಈ ವರ್ಷನೂ ಕೊಡ್ತಾರೆ. ಸೊ ಲಾಸ್ಟ್ ಇಯರ್ದೇನು ಕಾಣಿಸ್ತಾ ಇದೆ, ಇದಕ್ಕೆ 20,000 ಆ್ಯಡ್ ಮಾಡಿ ತೊಗೊಂಡಿದ್ರು ನೋಡಿ. 20,000 ಆ್ಯಸ್ ಅದರ್ ಫೀಸ್ ಇಸ್ ಇನ್ಕ್ಲೂಡೆಡ್ ಇನ್ ದ ಅಬೌವ್ ಟೇಬಲ್. ಹೌದಾ, ಲಾಸ್ಟ್ ಇಯರ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಲಾಸ್ಟ್ ಇಯರ್ದು 20,000 ಆ್ಯಡ್ ಮಾಡಿನೇ ಈ ಫೀಸ್ ಇತ್ತು. ಈ ವರ್ಷ ಅದನ್ನು ಮೈನಸ್ ಮಾಡಿ ನೋಡಿ, ಸೇಮ್ ಫೀಸೇ ಕಾಣಿಸ್ತಾ ಇದೆ ನನಗೆ. ಒಂದು 200-300 ರೂಪಾಯಿ ಅಷ್ಟು ಜಾಸ್ತಿ ಇದೆ. ಬಟ್ ಏನು ಹೇಳಿದರು, 10% ಜಾಸ್ತಿ ಮಾಡಿದ್ದೀವಿ ಅಂತ ಹೇಳಿದರು. ಬಟ್ ಅದು ಎಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಕಾಮೆಡ್ ಕೇದಲ್ಲಿ ಡೆಫಿನೆಟ್ಲಿ ಜಾಸ್ತಿ ಆಗಿದೆ, ಆದರೆ ಇಲ್ಲಿ ಎಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದು ಈ ಫೈನಲ್ ಶುಲ್ಕವನ್ನು ಬಿಟ್ಟಾಗಲೇ ಗೊತ್ತಾಗ್ತದೆ ನಮಗೆ. ಇದು ನಾನು ಲಾಸ್ಟ್ ಇಯರ್ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡಿ, ಗೌರ್ಮೆಂಟ್ ಕಾಲೇಜಲ್ಲಿ 40,860 ಇತ್ತು. ಬಟ್ ಇದರಲ್ಲಿ ಸ್ವಲ್ಪ ನಿಮಗೆ ಕಾಣಿಸ್ತಾ ಇದೆ 42,116 ಕಾಣಿಸ್ತಾ ಇದೆ ಇದರಲ್ಲಿ ನಿಮಗೆ. ಹೌದಾ, ಸೊ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ನೋಡಿ, ಇಲ್ಲಿ VTU ರೀಜನಲ್ ಕಾಲೇಜಲ್ಲಿ 45,750 ಇತ್ತು, 47,250 ಇದೆ. ಅಂದರೆ ಒಂದು 2,000 ಆಲ್ಮೋಸ್ಟ್ ಜಾಸ್ತಿ ಆಗಿದೆ ಅಷ್ಟೇ. ಅದು ಕೂಡ 10% ಅಲ್ಲ, ಹಾಗೆ ನೋಡಿದರೆ 5% ಆಯಿತು. ಬಟ್ ಇಲ್ಲಿ 76,000 ಮತ್ತು 84,000 ಇದೆ. ಲಾಸ್ಟ್ ಇಯರ್ ಇದಕ್ಕೆ ನಾವು 20,000 ಆ್ಯಡ್ ಮಾಡಿದ್ರು ಆಲ್ಮೋಸ್ಟ್ ಇಷ್ಟೇ ಬರ್ತದೆ ನೋಡಿ, 96,000, 1,04,000. ಸೊ ಇದು ಕೂಡ 96,000. ಎಲ್ಲಿ ಈ ವರ್ಷ ಜಾಸ್ತಿ ಆಯಿತು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇದಕ್ಕೇನಾದರೂ ಹಿಡನ್ ಶುಲ್ಕಗಳಿದೆಯಾ? ಕಾಲೇಜಿಗೆ ಹೋದ ಮೇಲೆ ಮತ್ತೆ ನಿಮ್ಮ ಹತ್ರ 25,000, 30,000, 40,000 ತೊಗೊಳ್ತಾರೆ ಅವರು. ಸೊ ಅದನ್ನು ನಾವು ಏನು ಮಾಡೋದಕ್ಕೂ ಬರೋದಿಲ್ಲ. ಸೊ ಯಾಕಂದರೆ ಒಂದು ಸಾರಿ ನೀರಲ್ಲಿ ಇಳಿದು ಬಿಡ್ತೀವಿ, ಇಳಿದ ಮೇಲೆ ಚಳಿ ಮಳೆ ಅವೆಲ್ಲ ನಾವು ನೋಡುವಂಥ ಅವಶ್ಯಕತೆ ಇಲ್ಲ. ನಾವು ತೊಗೊಳ್ಳೇಬೇಕು, ನಮಗೆ ಸೀಟ್ ಬೇಕಂದರೆ ತೊಗೋಬೇಕಷ್ಟೇ. ಅದಕ್ಕೆ ನೀವು ಕಾಲೇಜಿಗೆ ಅಡ್ಮಿಷನ್ ಹೋಗಬೇಕಾದ್ರೆ ಸ್ವಲ್ಪ ಒಂದಷ್ಟು ಹಣವನ್ನು ಕೈಯಲ್ಲಿ ಇಟ್ಕೊಂಡು ಹೋಗಲೇಬೇಕು. ಆದರೆ ಏನು 10% ಜಾಸ್ತಿ ಮಾಡಿದ್ದೀವಿ ಅಂತ ಹೇಳಿದರು, ಅದು ನನಗೆ ಯಾಕೋ ಇದರಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇನ್ನೇನು ಮತ್ತೊಂದು ಬಿಡ್ತಾರೋ ಏನೋ ಗೊತ್ತಿಲ್ಲ ನನಗೆ. ಸೊ ಇಲ್ಲಿ ನೋಡಿ, ಸರ್ಕಾರಿ ಕಾಲೇಜು ಮೈಸೂರು ವಿಶ್ವ 50%, ಇದು ಮೊದಲ ವರ್ಷಕ್ಕೆ 42,000, ನೆಕ್ಸ್ಟ್ 35,000 ಅಂತ ಇದೆ. ಸೊ ಫೈನ್, ಇದೇನು ಅವಶ್ಯಕತೆ ಇಲ್ಲ. ಸೊ IIT ಮಾದರಿಯಲ್ಲಿ ಪ್ರತ್ಯೇಕ ವಿಶ್ವವಿದ್ಯಾಲಯ ಆಗಿರುವಂಥ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ನಿಮಗೆ 47,250 ಇದೆ. ಸೊ ಬೋಧನಾ ಶುಲ್ಕ 30,000 ಇರ್ತದೆ. ಸೊ 30,000, ತದನಂತರ ವರ್ಷಗಳಲ್ಲಿ 45,750, ಅಂದರೆ ಒಂದು 2,000 ರೂಪಾಯಿ ಕಡಿಮೆ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅವರು ತೊಗೊಳ್ತಾರೆ, ಅದು ನನಗೆ ಡೌಟ್ ಇದೆ, ಸ್ವಲ್ಪ ಜಾಸ್ತಿನೇ ತೊಗೊಂಡಿರ್ತಾರೆ. ಸೊ ಇಲ್ಲಿ ನೋಡಿ, ಅದನ್ನು ಹೊರತುಪಡಿಸಿ ಏನೇನು ಯಾವ್ಯಾವ ಕಾಲೇಜ್ ಇದೆ, 76,135 ಇದೆ, ಪ್ಲಸ್ ಸ್ಕಿಲ್ ಶುಲ್ಕ. ಅಂದರೆ ಸ್ಕಿಲ್ ಶುಲ್ಕ ಅಂದರೆ 20,000 ನಾವು ಆ್ಯಡ್ ಮಾಡಿದರೂ ಕೂಡ 96,000 ಆಯಿತು. 96,000 ಲಾಸ್ಟ್ ಇಯರು ಕೂಡ ಅಷ್ಟೇ ಇತ್ತು ಅಂತ ನಾನು ಹೇಳ್ತಾ ಇರೋದು. ಸೊ ಈ ವರ್ಷ ಸೀಟ್ ಇನ್ಕ್ರೀಸ್, ಫೀಸ್ ಇನ್ಕ್ರೀಸ್ ಆಗಿದೆ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದೇನು ನನಗೆ ಈ ಒಂದು ಕೊಟ್ಟಿರುವಂತಹ PDF ಅಲ್ಲಿ ಕಾಣಿಸ್ತಾ ಇಲ್ಲ. ನೋಡೋಣಂತೆ, ಫೈನಲ್ ಒಂದು ಇಂಜಿನಿಯರಿಂಗ್ ಶುಲ್ಕವನ್ನು ಕೊಡ್ತಾರವರು ಇಂಜಿನಿಯರಿಂಗ್ ಸಂಬಂಧಪಟ್ಟ ಹಾಗೆ. ಸೊ ದ್ಯಾಟ್ ವಿ ಹ್ಯಾವ್ ಟು ಸಿ. ಸೊ ಈ ರೀತಿಯಾಗಿ ಡೀಟೇಲ್ ಆಗಿ ಕೊಡ್ತಾರವ್ರು, ಯಾವ್ಯಾವ ಕ್ಯಾಟಗರಿಗೆ ಎಷ್ಟು, SC ST ಎಷ್ಟು, ಸೊ ಇವನ್ನೆಲ್ಲ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಸೊ ನೋಡೋಣಂತೆ ಏನು ಮಾಡ್ತಾರಂತೇಳಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟು, 2 ಅಪ್ಡೇಟ್ಸ್ಗಳನ್ನ ಹೇಳಿದ್ದೀನಿ. ಸೊ ಕ್ಲಿಯರಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ವಲ್ಪ ಟೈಮ್ ಜಾಸ್ತಿ ಆದರೂ ಕೂಡ ಕ್ಷಮಿಸಿಬಿಡಿ. ಸೊ ಇದಿಷ್ಟು ನಿಮ್ಮ ಒಂದು ಇನ್ಫಾರ್ಮೇಷನಿಗೆ. ಇದು ಶುಲ್ಕವನ್ನು ರಿಲೀಸ್ ಮಾಡಿದ್ದಾರೆ, ಬಟ್ ನಾನು ಹೇಳಿರೋ ಹಾಗೆ ಲಾಸ್ಟ್ ಇಯರ್ ಮತ್ತು ಈ ವರ್ಷಕ್ಕೆ ಏನೂ ಡಿಫ್ರೆನ್ಸ್ ನನಗೆ ಕಾಣಿಸ್ತಾ ಇಲ್ಲ. ಗೊತ್ತಿಲ್ಲ, ಹಿಡನ್ ಶುಲ್ಕವನ್ನು ಹಾಕಿಬಿಟ್ಟು ನೀವು ಕಾಲೇಜಿಗೆ ಹೋದಾಗ ತೊಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಲೆಟ್ಸ್ ವೇಟ್ ಫಾರ್ ದ್ಯಾಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.